ಏನಿಲ್ಲ. ಪೊಲೀಸ್ ಅವ್ರು 100 ರೂಪಾಯಿ ಕೊಟ್ರು, ಅದನ್ನ ಕೊಟ್ಬಿಟ್ಟೆ. ಕೊಟ್ಬಿಡ್ರಿ ಪಾಪ ನಿಮ್ಗೆಲ್ಲ ಇಷ್ಟು ಇದು ಮಾಡ್ಕೊಂಬಂದ. ನಿಮ್ಗೆ 100 ರೂಪಾಯಿ ಬೇಕಾದ್ರೆ ನಾನು ಕೊಡ್ತೀನಿ. ಬೇಡ ಅವ್ರಿಗೂ ಹೊಟ್ಟೆ ಪಾಡಿ ಇದೆ. ಬೇಡ, ಆ ಪೊಲೀಸ್ ಅವರು ಪಾಪ 100 ರೂಪಾಯಿ ಕೊಟ್ರು, ಅದನ್ನ ಕೊಟ್ಬಿಟ್ಟೆ. ಬನ್ನಿ, ದುಡ್ಡು ಗಿಡ್ಡ ಏನಿಲ್ಲ ತಾನೆ? ಏನೇನು ಡಾಕ್ಯುಮೆಂಟ್ ಐತೆ ಚೆಕ್ ಮಾಡ್ಕೊಂಡು ಎಂಟ್ರಿ ಮಾಡ್ಕೊಂಡು ಅವೆಲ್ಲ ನಾವ್ ಒಂದ್ ಕಡೆ ನಿಮ್ಗೆ ಜಾಗ ಇರ್ತೀವಿ ಅಲ್ಲಿ ಇಟ್ಕೊಳ್ಳಿ. ಆಯ್ತಲ್ಲ, ಏನಾಯ್ತು ನಿಮ್ದೇನೇ ಇದ್ರು ಇದ್ರಿಂದ ಬರ್ದಿರ್ತೀನಿ. ನಾಳೆ ಪೊಲೀಸ್ ಅವ್ರು ಬಂದು ಕೇಳಿದ್ರು ಇರುತ್ತೆ ನೀವು ತಂದ್ಬಿಟ್ಟಾಗ ಏನೇನು ತಂದಿರೋ ಓಡಾಡಕ್ ಆಗತ್ತಾ? ಯಾಕ ದೇವ್ರು ನಿಮ್ಗೆ ಧ್ಯಾನ ಇಷ್ಟೆಲ್ಲ ಮಾಡ್ತೀನಿ ಅಂತಾರೆ, ಯಾಕೆ ಶಕ್ತಿ ಕೊಡ್ತಾ ಇಲ್ಲ? ದೇವ್ರು ಮಾಡೋ ಬದಲು ನಿಮ್ದೇಗಿರಿ ಅಲ್ಲ. ನಮ್ ಕತೆ ಆಗೋಗಿದೆ. ನಾನು 24 ವರ್ಷದ ಮಗನ್ನೇ ಕಳ್ಕೊಂಬಿಟ್ಟೆ. ನಿನ್ನೆ ತಿಥಿ ಮಾಡಿ ಇವತ್ತು ಬಂದಿದ್ದೀನಿ ನಿಮ್ನೆಲ್ಲ ನೋಡ್ಲಿಕ್ಕೆ. ಅಮ್ಮ ಬೇಡ ಬಿಡು, ಇದು ಹೇಳ್ರಿ ಇರಿ ಹರ್ಷ ಬಂದ್ಬಿಡ್ರಿ. ಆಯ್ತು ನೋಡಿ ಬ್ರದರ್, ಪಾಪ ಏ ಬಾ ಬ್ರದರ್, ಬನ್ನಿ ಬರ್ತಾ ಇರಿ ಈ ಕಡೆ ಬಂದಾಗ. 100ಕ್ಕೆ 200 ಮಗ ನಿಮ್ ತಾಯಿ ಅನ್ಕೊಳ್ಳಿ. ಬಂದು ಇನ್ನೂ ಸಾಕಷ್ಟು ತಾಯಿ ತಂದಿದ್ದೀರ. ಅವ್ರೆ ಮಾತಾಡ್ಸ್ಕೊಂಡು ಹೋಗಿ ಬನ್ನಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡುದೈತಿ ಜಂತಿ ಇಲ್ಲದ ಮನೆಯಾಗ. ಹರಿವ ನೀರು ನಮ್ಮ ಜೀವನ, 3 ದಿನದ ಈ ಯೌವನ, 3 ದಿನದ ಈ ಯೌವನ. ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ. ಯಾತಕ ಶೋಕಿ ಮಾಡತಿಗಳಿಗೆ, ಯಾತಕ ಶೋಕಿ ಮಾಡತಿಗಳಿಗೆ, ಸಾವು ಬರುವುದೋ ನಿನ್ನನು ಹುಡುಕಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಚಿಂತಿಲ್ದ ಕೂಡುದೈತಿ ಜಂತಿಲ್ದ ಮನೆಯಾಗ. ಮೊದಲೊಂದು ಬದುಕಿನ ಚಿಂತೆ ಮಾಡಲಾಕ ಬಂದಿದೆ ಸಂತೆ, ಮೀರಿದ ಬಳಿಕ ಗಾಡಿಗೆ ಹೋಗಿ ಕುಂತಿ. ಕಟ್ಟಿದ ಬುತ್ತಿ ಇಲ್ಲೇ ಬಿಟ್ಟಿ, ಕಟ್ಟಿದ ಮನೆಯೂ ಇಲ್ಲೇ ಬಿಟ್ಟಿ, ಕಡೆಗೆ ನೀನಾದಿ ಕರೆಂಟ್ ಇಲ್ದ ತಂತಿ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರ